ಇದು ಮಾದಕ ವಸ್ತುಗಳು ಒಂದು ಸೈಡ್ ಆಯ್ತು. ಈಗ ಹೆಂಗೋ ಎಲ್ಲ ಹೆಣ್ಮಕ್ಳಿದ್ದೀರಿ, ಇದ್ರ ಜೊತೆ ನಾನು ಇನ್ನೊಂದು ವಿಷಯ ಮಾತಾಡಬೇಕಾಗ್ತದೆ. ಈಗ ಭಾಳ ಬ್ರೀಫ್ ಆಗಿ ಹೇಳಿದ್ದೀನಿ, ಡಿಟೇಲ್ ಆಗಿರೋ ಅವಶ್ಯಕತೆ. ಯಾವುದು ಮಾದಕ ವಸ್ತು, ಅದರಲ್ಲಿ ಕೂಡ ನಮ್ದು ಅತಿ ಹೆಚ್ಚು ಕಾಡುವಂಥದ್ದು ಯಾವುದು? ಗಾಂಜಾ. ಗಾಂಜಾ ವಿಷಯ, ಗಾಂಜಾ ಮಾರಾಟ ಸಾಗಾಟ ಎಲ್ಲೇ ಕಂಡು ಬಂದರೂ ಕೂಡ ನೀವು ಮಾಹಿತಿಯನ್ನು ತಪ್ಪದೇ ಕೊಡಬೇಕು. ಅರ್ಥ ಆಯ್ತೇನು? ಇದ್ರ ಜೊತೆಗೆ ಬಹಳಷ್ಟು ಎಲ್ಲ ಹೆಣ್ಮಕ್ಳು ಇರೋದ್ರಿಂದ ಅತಿ ಹೆಚ್ಚು ನಿಮಗೆ ಈಗ ತಿಳುವಳಿಕೆ ಬೇಕಾಗಿರೋದು ಇನ್ನೊಂದು ಕಾಯ್ದೆ ಇದೆ. ಅದನ್ನು ಕೂಡ ನಾವು ಪೊಲೀಸ್ನವರು ಬಹಳಷ್ಟು ಕಡೆ ಹೋಗಿ ಅದರ ಬಗ್ಗೆ ಮಾಹಿತಿ ಕೊಡ್ತಿರ್ತೀವಿ. ಅದು ಯಾವುದಪ್ಪ ಅಂತಂತ ಅಂದ್ರೆ ಪೋಕ್ಸೋ ಕಾಯ್ದೆ. ಹೆಸರು ಕೇಳಿದಿರಿ? ಗೊತ್ತಂತೆ ಪೋಕ್ಸೋ? ಎಲ್ಲರೂ ಕೇಳಿದಿರಿ? ವೆರಿ ಗುಡ್, ಸಾಕು. ಆ ಒಂದು ಕಾಯ್ದೆ, ಇಂಥದ್ದೊಂದು ಕಾಯ್ದೆ ಐತಿ ಅಂತ ಹೆಸರು ಕೇಳಿದ್ದೀರಲ್ಲ, ಅಷ್ಟೇ ಸಾಕು. ಬೇಕಾದಷ್ಟು ನೀವು ಅದರಿಂದ ತೊಂದರೆಗಳಾದಾಗ ನೀವು ಸಹಾಯಕ್ಕೆ ಬರ್ತದೆ. ಏನಪ್ಪ ಇದು ಪೋಕ್ಸೋ ಕಾಯ್ದೆ ಅಂತಂದ್ರೆ? ಪೋಕ್ಸೋ ಕಾಯ್ದೆ ಏನಂತಂದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್. ಪೋಕ್ಸೋ ಕಾಯ್ದೆ ಇದು ಏನಾಗ್ತದೆ ಕೇಳುವಾಗ ಕೆಲವೊಂದು ಸಾರಿ ಪೋಕ್ಸೋ ಕಾಯ್ದೆ, ಈ ಸೆಕ್ಸುವಲ್ ಅಫೆನ್ಸಸ್ ಇಂಥದ್ದಂದಾಗ ಕೇಳಕ್ಕೆ ಏನೋ ಒಂಥರ ಮುಜುಗರ ಅನಿಸ್ಬಿಡ್ತದೆ, ಏನೋ ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಬಟ್ ತಿಳ್ಕೊಳ್ಳುವಂಥದ್ದು ಇದರಲ್ಲಿ ಬಹಳಷ್ಟು ಆಗ್ತದೆ. ಏನಿದೆ ಪೋಕ್ಸೋ ಕಾಯ್ದೆ ಏನು ಹೇಳ್ತದೆ ಅಂತಂದ್ರೆ, ಯಾವುದೇ 18 ವರ್ಷದ ಒಳಗಡೆ ಇರುವಂತ ಹೆಣ್ಣು ಮಕ್ಕಳಿರಲಿ ಗಂಡು ಮಕ್ಕಳಿರಲಿ ಅವರಿಗೆ ಯಾವುದೇ ರೀತಿಯ ಲೈಂಗಿಕ ದೌರ್ಜನ್ಯ ಆಗಬಾರ್ದು. ಒಂದು ವೇಳೆ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ಆದರೆ ಆ ಲೈಂಗಿಕ ದೌರ್ಜನ್ಯ ಆದವ್ರ ಮೇಲೆ ಏನು ಶಿಕ್ಷೆ ಆಗ್ತದೆ ಅನ್ನೋದ್ರ ಬಗ್ಗೆ ಈ ಪೋಕ್ಸೋ ಕಾಯ್ದೆ ಇದೆ. ಈಗ ಏನು ಹೇಳಿದೆ, NDPS ಆಕ್ಟ್ ಹೇಳಿದ್ದೀನಲ್ಲ, ಅಷ್ಟೇ ಬಲಿಷ್ಠವಾದಂಥ ಕಾನೂನು ಇದು ಪೋಕ್ಸೋ ಕಾಯ್ದೆ. ಎಷ್ಟು ಬಲಿಷ್ಠ ಇದೆ ಅಂತಂದ್ರೆ, ಎಷ್ಟು ಕೇಸ್ ನಾವು ಇನ್ವೆಸ್ಟಿಗೇಷನ್ ಮಾಡಿದೀವಲ್ಲ, ಎಲ್ಲವೂ ಆಲ್ಮೋಸ್ಟ್ ಯಾರು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಜೈಲಿಗೆ ಹೋಗಿದಾರಲ್ಲ, ಯಾರು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಆರೋಪಿಗಳಾಗಿದ್ದಾರಲ್ಲ, ಅವರಿಗೆ ಮ್ಯಾಕ್ಸಿಮಮ್ ಎಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆಗಳೇ ಆಗಿದ್ದಾವೆ. ಅಂದ್ರೆ ಜೀವನ ಪೂರ್ತಿ ಆತ ಜೈಲಿನಲ್ಲಿರುವಂತ ಶಿಕ್ಷೆನೇ ಆಗಿರುತ್ತೆ. ಏನಪ್ಪ ಇದು ಪೋಕ್ಸೋ ಕಾಯ್ದೆ ಏನು ಹೇಳ್ತದೆ, ಏನೇನು ಸಮಸ್ಯೆಗಳಾಗ್ತವೆ ಅಂತಂದಾಗ, ಅದರಲ್ಲೂ ಕೂಡ ಲೈಂಗಿಕವಾಗಿ ಹೆಚ್ಚಾಗಿ ದೌರ್ಜನ್ಯಕ್ಕೆ ಒಳಗಾಗುವಂಥವ್ರು ಈ 18 ವರ್ಷದ ಒಳಗಡೆ ಇರುವಂತ ಬಾಲಕರಿಗಿಂತ ಜಾಸ್ತಿ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುವಂಥವ್ರು ಯಾರು? ಬಾಲಕಿಯರು. ಹೀಗಾಗಿ ಈ ಒಂದು ಕಾನೂನಿನ ಅರಿವು ನಮಗೆ ಬಹಳ ಅಗತ್ಯ ಇದೆ. ಬಹಳಷ್ಟು ಹೆಂಗಪ್ಪ ಲೈಂಗಿಕ ದೌರ್ಜನ್ಯ ಅಂತಂದ್ರೆ ಬೇರೆ ಬೇರೆ ವ್ಯಾಖ್ಯಾನಗಳಿದಾವೆ. ಬಹಳಷ್ಟು ಏನು ಲೈಂಗಿಕ ದೌರ್ಜನ್ಯ ಆಗ್ಬೇಕಾದ್ರೆ ಬೇರೆ ರೀತಿನ ಅರ್ಥ ಕಲ್ಪಿಸಿಕೊಡ್ತಾರೆ. ಹಂಗಿಲ್ಲ. ಈಗ ಯಾವುದೇ ಒಬ್ಬ ಹೆಣ್ಣು ಮಗಳಿಗೆ 18 ವರ್ಷದ ಒಳಗಡೆ ಇರುವಂತ ಹೆಣ್ಮಗಳಿಗೆ ಯಾವುದೇ ಒಬ್ಬ ವ್ಯಕ್ತಿ ಬಂದು ಅಸಭ್ಯವಾಗಿ ಮಾತಾಡ್ತಾನೆ ಅಂತಂದ್ರೆ ಅದು ಕೂಡ ಪೋಕ್ಸೋ ಕಾಯ್ದೆಯಲ್ಲಿ ಅಪರಾಧನೇ ಆಗ್ತದೆ. ಇನ್ನು ಅದ್ರ ಜೊತೆ ಯಾವುದೇ ಒಬ್ಬ ವ್ಯಕ್ತಿ ಆ ಬಾಲಕಿಯರು ಅಸಭ್ಯವಾಗಿ ಅಂದ್ರೆ ವಕ್ರದೃಷ್ಟಿಯಿಂದ ಅವಳಿಗೆ ಹಿಂಸೆಯಾಗುವ ರೀತಿ ನೋಡ್ತಾನಂತಂದ್ರೂ ಕೂಡ ಅದು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಅಪರಾಧನೇ ಆಗ್ತದೆ. ಗೊತ್ತಾಗ್ತದೆ ನಮಗೆ ಆ ವ್ಯಕ್ತಿ ಮಾತಾಡಿಸುವುದು, ನಮ್ಮನ್ನ ಹೆಂಗ್ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾನೋ ಆ ಥರ ಮಾತಾಡುವಂಥ ಭಾಷೆ ನಮಗೆ ಅಸಭ್ಯವಾಗಿ, ಅಂದ್ರೆ ಏನಾದರೂ ನಮ್ಮ ಒಂದು ಇದಕ್ಕೆ ಆತ್ಮಗೌರವಕ್ಕೆ ಧಕ್ಕೆ ಬಾರುವ ರೀತಿ ಮಾತಾಡ್ತಾ ಅಂತಂದ್ರೆ ಅದು ಕೂಡ ಅಲ್ಲಿ ಏನಾಗ್ತದೆ, ಪೋಕ್ಸೋ ಕಾಯ್ದೆಯಿಂದ ಬರ್ತದೆ. ಇನ್ನು ಅದರ ಜೊತೆ ಅವನು ನಮ್ಮನ್ನ ಎಲ್ಲೋ ಬೇಡವಾದ ಜಾಗದಲ್ಲಿ ನಮ್ಮನ್ನು ಮುಟ್ತಾನೆ ಅಂದ್ರೂ ಕೂಡ ಅದು ಪೋಕ್ಸೋ ಕಾಯ್ದೆಯಲ್ಲಿ ಅಪರಾಧನೇ ಆಗ್ತದೆ. ಆದ್ರಿಂದ ಯಾರು ಕೂಡ ಅಂಥವು ತೊಂದರೆಗಳಾದಾಗ ಯಾರು ಸಹಿಸ್ಕೋಬಾರ್ದು. ಈಗ ಏನಾಗ್ತದೆ, ನೀವು ಎಷ್ಟೋ ಸಾರಿ ಈಗ ಸ್ಕೂಲಿಗೆ ಬರ್ತಿರ್ತೀರಪ್ಪ, ಸ್ಕೂಲ್ಗೆ ಬರ್ತಿರುವಾಗ ಯಾವನೋ ಒಬ್ಬನು ಏನ್ ಮಾಡ್ತಾನೆ, ದಿನ ನೀವು ಹೋಗುವಾಗ ಬರುವಾಗ ನಿಮ್ಮ ದಾರಿಯಲ್ಲಿ ನೀವು ಹೋಗೋದು ಬರೋದು ನೋಡ್ಕೊಂಡು ನಿಲ್ತಾನೆ. ಒಂದಿನ ಏನ್ ಮಾಡ್ತಾನೆ, ನಿಮ್ ಹಿಂದಿಂದ ಬರಕ್ಕೆ ಶುರು ಮಾಡ್ತಾನೆ. ಅದು ನಿಮ್ಗೆ ಗೊತ್ತಿರ್ತದೆ, ಹಾಗೂ ಸುಮ್ಮನೆ ಆಗ್ತದೆ ನೀವು. ನಂತರ ಏನ್ ಮಾಡ್ತಾನೆ, ಹೇಗೋ ಬಂದು ನಿಮ್ಮನ್ನು ಮಾತಾಡ್ಸಕ್ಕೆ ಶುರು ಮಾಡ್ತಾನೆ.
ನಿಮ್ಮನ್ನು ಮಾತಾಡ್ಸಕ್ಕೆ ಶುರು ಮಾಡ್ತಾನೆ, ಅಥವಾ ನಿಮ್ದು ಯಾರೋ ಮನೆಯಾಗ ಯಾರೋ ನಂಬರ್ ತಗೋತಾನೆ, ನಂಬರ್ ತಗೊಂಡಿಲ್ಲ ಫೋನ್ ಮಾಡ್ತಾನೆ, ಫೋನ್ ಮಾಡಿ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಫೋನ್ ಮಾಡಿ ಮಾತಾಡೋಕ್ಕೆ ಶುರು ಮಾಡಿ ನಾಳೆ ಏನೇನೋ ನಿಮ್ಗೆ ತೊಂದರೆ ಕೊಡಕ್ಕೆ ನಿಲ್ತಾನೆ. ಅವಾಗ ನೀವು ಏನು ಮಾಡ್ತೀರಿ? ಇಲ್ಲ, ಈ ಥರ ತೊಂದರೆ ಆಗುವಾಗ ನೀವು ಫಸ್ಟೇ ನೋಡಿಲಿ ಆ ವ್ಯಕ್ತಿ ಯಾವನೋ ಒಬ್ಬರು ನಿಮ್ಮನ್ನ ಅಸಭ್ಯವಾಗಿ ನೋಡ್ತಿರ್ತಾನೆ, ನಿಮ್ಮ ಹಿಂದಿಂದ ಬರ್ತಿರ್ತಾನೆ, ಅಥವಾ ನೀವು ಶಾಲಾ ಕಾಲೇಜುಗಳಿಗೆ ಹೋಗುವಾಗ ನಿಮ್ಗೆ ತೊಂದರೆ ಕೊಡ್ತಿರ್ತಾನೆ ಅಂತಂದಾಗ ನೀವು ಸುಮ್ಮನೆ ಉಳಿದ್ರಿ ಅಂತಂದ್ರೆ ಅವ್ನು ಪಕ್ಕಾ ನಿಮ್ಮ ಮನೆಯವರೆಗೆ ಬರ್ತಾನೆ, ಪಕ್ಕಾ ನಿಮ್ಮ ನಂಬರ್ಗಳನ್ನ ತಗೋತಾನೆ, ಪಕ್ಕಾ ನಿಮ್ಮನ್ನು ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಹೌದಾ? ಒಂದ್ಸರಿ ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಮಾಡಿಬಿಡ್ತಾನೆ, ಅವ ಏನ್ ಮಾಡ್ತಾನೆ? ನಿಮ್ಮ ಜೊತೆ ಏನೋ ಸ್ನೇಹ, ಸಲಿಗೆ, ಏನೋ ಫ್ರೆಂಡ್ಶಿಪ್ ತರ. ಈಗೆಲ್ಲ ಏನಾಗ್ತದೆ, ಏನೋ ಒಂದು ಯಾರೋ ಒಂದು ಮಾತಾಡ್ಸೋದು ಫ್ರೆಂಡ್ಶಿಪ್ ಲೆಕ್ಕ ಹೋಗ್ಬಿಡ್ತಾರೆ. ಸ್ಟಾರ್ಟಿಂಗ್ ಫ್ರೆಂಡ್ಶಿಪ್ ಅಂತ ಏನೋ ಒಂದು ಮಾತಾಡಕ್ಕೆ ಶುರು ಮಾಡ್ತೀರಿ, ಕಷ್ಟ ನಷ್ಟ ಏನೋ ಮಾತಾಡ್ತೀರಿ. ಮಾತಾಡ್ತಾ ಮಾತಾಡ್ತಾ ನಿಮ್ಮ ಜೊತೆ ಹೇಗೆ ಸಲಿಗೆ ಬೆಳೀತಿರಲ್ಲ, ಸಲಿಗೆ ಬೆಳೆದಾಗ ಏನ್ ಮಾಡ್ತಾನೆ ಅವನು? ನಿಮ್ಮನ್ನ ಎಲ್ಲೋ ಒಂದು ಕಡೆ ದುರುಪಯೋಗ ಪಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾನೆ. ದುರುಪಯೋಗ ಪಡಿಸ್ಕೊಳ್ತಾನೆ. ಎಲ್ಲ ದುರುಪಯೋಗ ಪಡಿಸ್ಕೊಂಡು ಆಮೇಲೆ ಯಾರೋ ಒಂದು ಏನೋ ಒಂದು ಹೆಚ್ಚು ಕಡಿಮೆ ಆದಾಗ, ನಿಮ್ಮ ಮೇಲೆ ಏನೇ ಆದ್ರಿಂದ ಏನೋ ಲೈಂಗಿಕ ದೌರ್ಜನ್ಯ ಆದಾಗ, ಆಗ ನೀವು ನಿಮ್ಮ ಮನೆಯಲ್ಲಿ ಯಾರಿಗೋ ಗೊತ್ತಾಗ್ತದೆ, ಆಗ ಸ್ಟೇಷನ್ವರೆಗೆ ಬರ್ತೀವಿ. ಸ್ಟೇಷನ್ವರೆಗೆ ಬಂದಾಗ ನಾವು ಅದನ್ನೇ ಕೇಳ್ತೀವಿ, ಯಾಕಮ್ಮ ಇದು ಇವ್ನು ಯಾವಾಗಿಂದ ಪರಿಚಯ? ಏನು ಸರ್, ನನ್ನ ಸಾಲಿಗೆ ಹೋಗುವಾಗ ನನಗೆ ಅಲ್ಲಿ ಬಸ್ ಸ್ಟ್ಯಾಂಡ್ನಾಗ ಸಿಗ್ತಿದ್ರಿ. ಇಲ್ಲ ಸರ್, ದಿನ ನಾನು ಹಿಂದಿಂದೆ ಬರ್ತಿದ್ದ. ಆಯ್ತು, ದಿನ ಹಿಂದಿಂದೆ ಬರ್ತಿದ್ದ, ಮತ್ತೆ ಅವಾಗ ನೀನು ಯಾಕೆ ಹೇಳಿಲ್ಲ ನಿಮ್ಮ ತಂದೆ ತಾಯಿಗಳಿಗೆ? ಇಲ್ಲ ಸರ್, ನಾ ಏನು ಹೇಳಿಲ್ರಿ. ಇಲ್ಲ ಸರ್, ನಮ್ಮ ಅಪ್ಪ ನಂಬರ್ ತಗೊಂಡು ನನಗೊಂದು ಫೋನ್ ಮಾಡಿದ್ರಿ. ಇಲ್ಲ, ನಂದೇ ನಂಬರ್ ಇತ್ತು, ಮೊಬೈಲ್ ಇತ್ತು, ತಗೊಂಡು ಫೋನ್ ಮಾಡಿದ, ಮಾತಾಡಕ್ಕೆ ಶುರು ಮಾಡಿದ. ಫ್ರೆಂಡ್ಶಿಪ್ ಬೆಳೀತು ಸರ. ಹೀಗಾಗಿ ಅವನ ಸಲಿಗೆ ಬೆಳೀತು ಸರ. ಅವ್ನು ಹಿಂಗೆ ಮಾಡ್ತಾರಂತ ನಮ್ಗೆ ಗೊತ್ತಾಗಲಿಲ್ಲ. ಭಾಳಷ್ಟು ಕಾಲ ಮಿಂಚ್ಕೊಡ್ಬಿಟ್ಟಿದ್ರು. ಅವಾಗ ಬಂದು ನೀವು ಹೇಳ್ತೀರಿ, ಫಸ್ಟೇ ಯಾಕೆ ಹೇಳಿಲ್ರಮ್ಮ ಅಂತಂದ್ರೆ, ಇಲ್ಲ ಸರ, ನಮಗೇನು ಗೊತ್ತಾಗಲಿಲ್ಲ. ಇಲ್ಲ, ಎಲ್ಲಿ ಹೆಂಗೆ ಹೇಳುದು, ಯಾರು ಹೇಳುದು? ಈಗ ನಿಮ್ಗೆ ತೊಂದರೆ ಆಗ್ತೈತೆಪ್ಪ. ಶಾಲೆಗೆ ಬರ್ತಿರ್ತೀರಿ, ನಿಮ್ಮ ಮನೆಯಿಂದ ನೀವು ಶಾಲೆಗೆ ಬರುವಾಗ ರಸ್ತೆ ಮಧ್ಯದಲ್ಲಿ ಯಾವುದೋ ಒಬ್ಬ ನಿಮ್ಗೆ ಗೊತ್ತಾಗ್ತದೆ. ದಿನ ಸಾವಿರಾರು ಜನ ಇರ್ತಾರೆ, ಅದರಲ್ಲಿ ಯಾವುದೋ ಒಬ್ಬ ಪರ್ಟಿಕ್ಯುಲರ್ ವ್ಯಕ್ತಿ ನಿಮ್ಮನ್ನು ನೋಡೋ ದೃಷ್ಟಿ, ಅಥವಾ ಅವ್ನು ನಿಮ್ಮ ಹಿಂದೆ ಬರೋದು, ಅಥವಾ ನಿಮ್ಮನ್ನು ಮಾತನಾಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು, ಇದನ್ನೆಲ್ಲ ಕಂಡು ಬಂದಾಗ ನೀವು ಸುಮ್ಮನೆ ಆಗ್ಬಾರ್ದು, ಇರ್ಲಿ ಬಿಡಂತ ಹೇಳಿ. ಅರ್ಥ ಆಯ್ತೇನೆ? ಅವಾಗ ನೀವು ಏನ್ ಮಾಡ್ಬೇಕು? ವೆರಿ ಗುಡ್. ಒಂದು, ನಿಮ್ಮ ಫಸ್ಟ್ ನಿಮ್ಗೆ ಈಸಿಯಾಗಿ ಸಿಗುವಂತವ್ರು ಯಾರು? ತಂದೆ ತಾಯಿ. ತಂದೆ ತಾಯಿ ಅಂತ ಹೇಳ್ತೇವೆ, ಹೌದಾ? ಹಿಂಗೆ ಬರೋನು ಯಾರೋ ಒಬ್ಬ ನನಗೆ ಈ ತರ ಅವ್ನು ನೋಡೋ ದೃಷ್ಟಿಕೋನ, ಅವ್ನು ಮಾತನಾಡೋದು, ಅಥವಾ ಅವನಿಂದ ತೊಂದರೆ ಕೊಡ್ತಾನಂತ ನೀವು ಹೇಳ್ತೀವಿ. ಒಂದು ಎಷ್ಟೋ ಸರಿ ಏನಾಗ್ತದೆ, ನಿಮ್ಮ ತಂದೆ ತಾಯಿ ಮುಂದೆ ಹೇಳ್ಕೊಳಕ್ ಆಗೋದಿಲ್ಲಪ್ಪ, ಸುಮ್ಮನೆ ಆಗಿಬಿಡ್ತದೆ. ಅವಾಗ ನಿಮ್ಗೆ ಈಸಿ ಆಕ್ಸೆಸ್ ಮತ್ತೆ ಯಾರು ನಿಮ್ಗೆ ಈಸಿಯಾಗಿ ಸಿಗುವಂತವ್ರು? ಯಾರು? ಫ್ರೆಂಡ್ಸ್. ಅವರು ಫ್ರೆಂಡ್ಸ್ ನಿಮ್ಮಂಗೆ ಇರ್ತಾರೆ. ಯಾರು? ವೆರಿ ಗುಡ್. ನೀವು ಶಿಕ್ಷಕರಪ್ಪ. ಸರ್, ನಮಗೆ ಈ ಶಾಲೆಗೆ ಬರ್ಬೇಕಾದ್ರೆ ನಮ್ಗೆ ಇಂಥವ್ರಿಂದ ತೊಂದರೆ ಆಗತ್ತೆ ಹೇಳ್ಬೋದಲ್ಲ? ಹೇಳಿದಾಗ ಅವ್ರು ಏನ್ ಮಾಡ್ತಾರೆ? ಯಾರು ಏನು ವಿಚಾರ ಮಾಡ್ತಾರೆ, ಅವಶ್ಯಕತೆ ಪೊಲೀಸ್ನವರಿಗೆ ಮಾಹಿತಿ ಕೊಡ್ತಾರೆ. ಮತ್ತೆ ನೀವು ಇದು ಯಾರೂಪ ನಮ್ಗೆ ಶಿಕ್ಷಕರ ಮುಂದೂ ಹೇಳಕ್ ಆಗ್ತಿಲ್ಲ ಇಂಥ ವಿಷಯನ, ತಂದೆ ತಾಯಿಗಳ ಮುಂದೂ ಹೇಳಕ್ ಆಗ್ತಿಲ್ಲ. ಅವಾಗ ನಾವು ಯಾರು ಹೇಳ್ಬೋದು? ಪೊಲೀಸರಿಗೂ ಸ್ಟೇಷನ್ಗೆ ಹೋಗಿ ಹೇಳಕ್ ಆಗುದಿಲ್ಲಪ್ಪ. ಪೊಲೀಸರು ಏನು ಅಲ್ಲಿ ಹೋದಾಗ 8 ಜನ ನಿಂತಿರ್ತಾರೆ, ಏನ್ ಇಷ್ಟ ನೋಡಿ ಅದಕ್ಕೆ ಪೊಲೀಸ್ ನಿಮ್ಮ ಹುಡುಗಿ ಪೊಲೀಸ್ ಸ್ಟೇಷನ್ಗೆ ಅದಕ್ಕೆ ಹೋಗಿತ್ತು ಅಂತ ಯಾರು ನೋಡಿ ಏನಾರ ಅಂದ್ರೆ ಏನ್ ಮಾಡೋದು? ಹೆಂಗ್ ಹೋಗೋದು ಪೊಲೀಸ್ ಸ್ಟೇಷನ್ಗೆ? ಅದೊಂದು ಹಿಂಜರಿಕೆ ಇರ್ತದೆ. ಅವಾಗ ಏನ್ ಮಾಡ್ಬೋದು? ಫೋನ್ ಯಾರಿಗೆ ಫೋನ್ ಮಾಡ್ಬೇಕು? ಎಸ್, ನಮಗೂ ಮಾಡ್ಬೇಕು. ನಂಬರ್ ಇರೋದಿಲ್ಲಪ್ಪ ಪೊಲೀಸ್ ಸ್ಟೇಷನ್ ನಂಬರ್ ಇರೋದಿಲ್ಲ. ಯಾವುದು? ವೆರಿ ಗುಡ್. 1098. ಏನ್ ಮುಲಾಜಿಲ್ಲದೆ ಈ ನಂಬರ್ ನೆನಪಿಟ್ಕೋಬೇಕು. ಅರ್ಥ ಆಯ್ತೇನೆ? ನಮ್ಗೆ ಯಾರ ಮುಂದೆ ಹೇಳಕ್ಕಾಗ್ಲಿಲ್ಲಪ್ಪ, ನಮ್ಮ ತಂದೆ ತಾಯಿಗಳ ಮುಂದೆ ಹೇಳಕ್ಕಾಗ್ತಿಲ್ಲ, ಶಿಕ್ಷಕರ ಮುಂದೆ ಹೇಳಕ್ಕಾಗ್ತಿಲ್ಲ, ಪೊಲೀಸ್ ಸ್ಟೇಷನ್ ಪೊಲೀಸ್ನವ್ರಿಗೂ ಫೋನ್ ಮಾಡಕ್ಕಾಗೋದಿಲ್ಲ. ಯಾರು ಅಂತ ಹೇಳ್ಬೇಕಂತಂದಾಗ 109. ಅಲ್ಲಿ ಯಾವುದೂ ಕೂಡ ನಿಮ್ಮ ಹೆಸರನ್ನ
ಎಲ್ಲೂ ಕೂಡ ಬಹಿರಂಗಪಡಿಸೋದಿಲ್ಲ. ನಿಮ್ಗೆ ಅದೊಂದು ಗೊತ್ತಿರಲಿ. ನಿಮ್ಮ ಹೆಸರನ್ನ ಎಲ್ಲೂ ಬಹಿರಂಗಪಡಿಸೋದಿಲ್ಲ. ನಾನು ಇಂಥಲ್ಲಿ ಹೋಗುವಾಗ ಇಂಥ ತೊಂದರೆ ಆಗ್ತದೆ ಅಂತಂದಾಗ 1098 ನೀವು ಅಲ್ಲಿ ಅವ್ರಿಗೆ ಮಾಹಿತಿ ಕೊಟ್ಟರೆ ಅವ್ರು ಯಾರಿಗೆ ತಿಳಿಸ್ತಾರೆ? ಅವರು ನಮಗೆ ತಿಳಿಸ್ತಾರೆ, ಪೊಲೀಸ್ನವ್ರಿಗೆ ತಿಳಿಸ್ತಾರೆ. ಅವಾಗ ನಾವು ಪೊಲೀಸ್ನವರು ಯಾರು ತೊಂದರೆ ಆಗ್ತದೆ ಏನಾಗ್ತದೆ ಅನ್ನೋದನ್ನ ಪಕ್ಕ ಅವ್ನು ನೋಡ್ತೀವಿ. ಆ ಮೊದಲೇ ಬರೋವನಿದ್ರೆ ಅವನಿಗೆ ಅವಾಗಲೇ ಏನ್ ಮಾಡೋದು ಮಾಡ್ತೀವಿ. ಅವಾಗ ಅವನು ಅವಾಯ್ಡ್ ಆಗ್ತಾನೆ. ಇಲ್ಲ ಅವನು ನೀವು ಸಡ್ಲಿ ಬಿಟ್ಟರೆ ಎಲ್ಲಿ ಹೋಗ್ತಾನೆ. ಬೇರೆ ರೀತಿ ಎಷ್ಟೋ ಕಡೆ ಏನಾಗ್ತಾ ಇದೆ ಈಗ, ಅತಿ ಹೆಚ್ಚು ನಮಗೆ ಸಮಸ್ಯೆ ಆಗ್ತಾ ಇರೋದು ನೋಡ್ರಮ್ಮ. ನಿಮ್ಗೆ ಹೇಳಿದ್ರೆ ಇದು ಅನ್ಸ್ಬೋದು,